ರಾಜಕಾರಣಿಗಳನ್ನು ಕೂಡ ಮೀರಿಸುವಂತೆ ಇದೆ ಮಂಡ್ಯ SP ಅವರ ಫ್ಲೆಕ್ಸ್. ಮಂಡ್ಯ SP ಏನಿದ್ದಾರೆ ಅವರ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಮಂಡ್ಯದ ತುಂಬ ಎಲ್ಲ ಕಡೆಗೂ ಈಗ ಹಬ್ಬದ ಶುಭಾಶಯವನ್ನ ಕೋರುವಂತಹ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ಅವರು IPS ಅಧಿಕಾರಿ ಶೋಭಾರಾಣಿಯ ಫ್ಲೆಕ್ಸ್ ಪ್ರೀತಿ ಬಗ್ಗೆ ಈಗ ಚರ್ಚೆಗಳು ಕೂಡ ನಡೀತಾ ಇದೆ. ಕೇವಲ ಫ್ಲೆಕ್ಸ್ಗಳು ಮಾತ್ರ ಅಲ್ಲಿ ರಾರಾಜಿಸ್ತಾ ಇಲ್ಲ, ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅಧಿಕಾರ ಸ್ವೀಕಾರಕ್ಕೆ ಬಂದಾಗಲೂ ಕೂಡ ಇದೇ ರೀತಿ ಫ್ಲೆಕ್ಸ್ಗಳು ರಾರಾಜಿಸಿದ್ವಲ್ಲಿ ಇದೀಗ ಯುಗಾದಿ ಹಬ್ಬಕ್ಕೂ ಕೂಡ ಶುಭಾಶಯವನ್ನ ಕೋರಿ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ. ಅಧಿಕಾರಿಗಳು ಈ ರೀತಿ ಫ್ಲೆಕ್ಸ್ ಹಾಕಿಸಿಕೊಳ್ಳುವುದು ಸರಿನಾ ಅನ್ನುವ ಚರ್ಚೆ ಈಗ ಅಲ್ಲಿ ನಡೀತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, SP ಶೋಭಾರಾಣಿ ಅವರ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರುವಂಥದ್ದು ಅದು ಅವರ ಅಭಿಮಾನಿಗಳು ಹಾಕ್ಸಿರೋದಾ, ಹೇಗೆ ಏನೆಲ್ಲ ಚರ್ಚೆ ಆಗ್ತಾ ಇದೆ ಈಗ ಮಂಡ್ಯದಲ್ಲಿ? ಖಂಡಿತ ನವೀನ್, ಇಷ್ಟು ದಿನ ರಾಜಕಾರಣಿಗಳು ಫ್ಲೆಕ್ಸ್ಗಳಲ್ಲಿ ರಾರಾಜಿಸ್ತಾ ಇರುವಂತದ್ದನ್ನ ನೋಡಿದ್ವಿ. ಆದ್ರೆ ಇದೀಗ ಮಂಡ್ಯ ತುಂಬೆಲ್ಲ ಮಂಡ್ಯ SP ಶೋಭಾರಾಣಿ ಅವರ ಫ್ಲೆಕ್ಸ್ಗಳೇ ರಾರಾಜಿಸ್ತಾ ಇರುವಂಥದ್ದು. ಇದು ಒಂದಷ್ಟು ಟೀಕೆಗಳಿಗೆ, ಒಂದಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಶಿಸ್ತಿನ ಒಂದು ಇಲಾಖೆ ಅಂತಂದ್ರೆ ಅದು ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆಯಲ್ಲಿ ಮಂಡ್ಯ SP ಆಗಿರುವಂತಹ ಶೋಭಾರಾಣಿ ಅವರ ಭಾವಚಿತ್ರವುಳ್ಳಂತಹ ಫ್ಲೆಕ್ಸ್ಗಳು ಮಂಡ್ಯ ನಗರದಾದ್ಯಂತ ರಾರಾಜಿಸ್ತಾ ಇರುವಂಥದ್ದು. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಸೇರಿದಂತೆ DC ಕಚೇರಿಗೆ ತೆರಳುವಂತಹ ರಸ್ತೆಯಲ್ಲೂ ಕೂಡ ಅವರ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇರುವಂಥದ್ದು. ಅಂದ್ರೆ ರಾಜಕಾರಣಿಗಳನ್ನ ಮೀರಿಸುವಂತಹ ಒಂದು ನಡೆ ಇದೀಗ ಶೋಭಾರಾಣಿ ಅವರಲ್ಲೂ ಕೂಡ ಇದೆಯಾ ಎಂಬ ಒಂದು ಪ್ರಶ್ನೆಗಳು ಕೂಡ ಕಾಣ್ತಾ ಇರುವಂಥದ್ದು. ಇದು ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಕಾರಣ ಆಗಿರುವಂಥದ್ದು. ಅಂದ್ರೆ ಇತ್ತೀಚೆಗಷ್ಟೇ ಸ್ವಚ್ಛತೆಗಾಗಿ ರನ್ ಫಾರ್ ಮಂಡ್ಯ ಎಂಬ ಒಂದು ಅಭಿಯಾನವನ್ನ ಮಾಡಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ ರಾಜಕಾರಣಿಗಳು ಕೂಡ ಒಂದಷ್ಟು ಫ್ಲೆಕ್ಸ್ಗಳನ್ನು ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು, ಸ್ವಚ್ಛತೆ ಇನ್ನೆಲ್ಲಿ ಇದೆ, ರಾಜಕಾರಣಿಗಳು ಮೊದಲು ಫ್ಲೆಕ್ಸ್ಗಳನ್ನ ಹಾಕೋದನ್ನ ನಿಲ್ಲಿಸಲಿ ಎಂಬ ಮಾತುಗಳು ಕೂಡ ಕೇಳಿ ಬಂದಿತ್ತು. ಇದೀಗ ಅದೇ ಒಂದು ರನ್ ಫಾರ್ ಮಂಡ್ಯ ಮ್ಯಾರಥಾನ್ ನಲ್ಲಿ ಭಾಗಿಯಾಗಿದ್ದಂತಹ ಮಂಡ್ಯ SP ಶೋಭಾರಾಣಿ ಅವರ ಒಂದು ಫ್ಲೆಕ್ಸ್ಗಳು ಕೂಡ ಇದೀಗ ರಾರಾಜಿಸ್ತಾ ಇರುವಂಥದ್ದು. ಅಂದ್ರೆ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಶುಭ ಕೋರಿರುವಂತಹ ಫ್ಲೆಕ್ಸ್ಗಳು ಸದ್ಯ ಇರುವಂಥದ್ದು. ಅಂದ್ರೆ ಇದನ್ನ ಯಾರು ಹಾಕ್ಸಿದ್ದಾರೆ ಎಂಬ ಒಂದು ಮಾಹಿತಿಗಳು ಕೂಡ ಲಭ್ಯವಾಗಿಲ್ಲ. ಆದ್ರೆ ಇದೀಗ ಶೋಭಾರಾಣಿ ಅವರಿಗೆ ಯುಗಾದಿ ಹಬ್ಬದ ಶುಭಾಶಯ ಕೋರಿರುವಂತಹ ಫ್ಲೆಕ್ಸ್ಗಳು ಇದೀಗ ಮಂಡ್ಯ ನಗರದಾದ್ಯಂತ ರಾರಾಜಿಸ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದಷ್ಟು ಟೀಕೆಗಳು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಅಧಿಕಾರಿಗಳು ಈ ಮಟ್ಟಿಗೆ ಫ್ಲೆಕ್ಸ್ಗಳಲ್ಲಿ ರಾರಾಜಿಸುವಂಥದ್ದು ಮತ್ತೆ ಈ ರೀತಿಯ ಚರ್ಚೆಗೆ ಕಾರಣ ಆಗಿರುವಂಥದ್ದು ಇದೇ ಮೊದಲು ಎಂಬ ಚರ್ಚೆಗಳು ಕೂಡ ಸಾರ್ವಜನಿಕ ವಲಯಗಳಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆದ್ರೆ ಇದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಸದ್ಯ ರಾಜಕಾರಣಿಗಳ ರೀತಿ ಅಧಿಕಾರಿಗಳನ್ನು ಟೀಕಿಸುವಂತಹ ಒಂದು ಪರಿಸ್ಥಿತಿ ಇದೀಗ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನವೀನ್.